ಕೆಎನ್ ರಾಜಣ್ಣಗೆ ಮೊದಲೇ ರಾಜೀನಾಮೆ ಸೂಚನೆ ಸಿಕ್ಕಿತ್ತ? ಹಾಗಾದ್ರೆ ನನಗೆ ಸಚಿವ ಸ್ಥಾನ ಬೇಕಾಗಿಲ್ಲ, ಕೇಳಿದ್ರೆ ಈಗಲೇ ರಾಜೀನಾಮೆ ಕೊಡ್ತೀನಿ. 9ನೇ ತಾರೀಕಿನಂದು ಕೆಲವು ಆಪ್ತರಿಗೆ ಸಂದೇಶವನ್ನ ಕೊಟ್ಟಿದ್ರಂತೆ. ಆಪ್ತರಿಗೆ ರಾಜೀನಾಮೆಯ ಸುಳಿವನ್ನ ಕೊಟ್ಟಿದ್ರಂತೆ ಸಚಿವ ರಾಜಣ್ಣ. ಆಗಸ್ಟ್ 15ರ ರಾಷ್ಟ್ರಧ್ವಜ ಆರೋಹಣಕ್ಕೆ ರಾಜಣ್ಣ ಹೆಸರು ಕೈ ಬಿಡಲಾಗಿತ್ತು. ಹಾಸನ ಜಿಲ್ಲಾ ಉಸ್ತುವಾರಿಯಾಗಿದ್ದರೂ ರಾಷ್ಟ್ರಧ್ವಜ ಆರೋಹಣ ನೀಡಿರಲಿಲ್ಲ. ಹಾಸನ ಜಿಲ್ಲಾ ಉಸ್ತುವಾರಿಯಿಂದ ಹಿಂದೆ ಸರಿದಿದ್ದ ಕೆಎನ್ ರಾಜಣ್ಣರ ಹಾಸನ ಉಸ್ತುವಾರಿ ಹೊಣೆ ಕೃಷ್ಣ ಬೈರೇಗೌಡರ ಹೆಗಲೇರಿತ್ತು. ನನಗೆ ಸಚಿವ ಸ್ಥಾನವೇ ಬೇಕಿಲ್ಲ, ಸಾಕಾಗಿದೆ ಅಂತ ಹೇಳಿಕೊಂಡಿದ್ರು ಕೆಎನ್ ರಾಜಣ್ಣ. ಹಾಗಾಗಿ ಮೊದಲೇ ಸೂಚನೆ ಸಿಕ್ಕಿತ್ತ ಕೆಎನ್ ರಾಜಣ್ಣ ಅವರಿಗೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕೆಎನ್ ರಾಜಣ್ಣ ಮಾಡಿಕೊಂಡಿರುವಂತ ಎಡವಟ್ಟು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ವಲಯದಲ್ಲೇ ಕೇಳಿ ಬರ್ತಾ ಇರುವಂತ ಮಾತು. ಇಷ್ಟು ಈ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಅವ್ರ ಹೇಳಿಕೆನೇ ಕಾರಣ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರೇ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ತಾನೇ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಕೆಎನ್ ರಾಜಣ್ಣ ಅವರನ್ನ ವಿಧಾನಸೌಧದಲ್ಲಿ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆಗ ಕೆಎನ್ ರಾಜಣ್ಣ ಅವರು ಹೇಳ್ತಾರೆ, ನಾನು ಇನ್ನೂ ಒಳಗಡೆ ಹೋಗಬೇಕು, ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆಯನ್ನ ನಡೆಸಬೇಕು, ಅದಾದ ನಂತರ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇನ್ಸೈಡ್ ಮಾಹಿತಿ ಏನ್ ಹೇಳುತ್ತೆ ಅಂತ ಅಂದ್ರೆ, ಒಂದು ಕಡೆ ಇಡೀ ದೇಶಾದ್ಯಂತ ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಹೋರಾಟ ನಡೀತಾ ಇದೆ ಕೂಡ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ, ಇದು ಕಾಂಗ್ರೆಸ್ಗೆ ಬಹಳ ಇರಿಸು ಮುರುಸು ತಂದಿರೋದು. ಹಾಗಾಗಿ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರೆಲ್ಲ ಸಿಟ್ಟಾಗಿಬಿಟ್ಟಿದ್ದಾರೆ ಕೆಎನ್ ರಾಜಣ್ಣ ಅವರ ವಿರುದ್ಧ. ಇವರ ಹೇಳಿಕೆಗೆ ಕೆಂಡಾಮಂಡಲರಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಕರೆ ಮಾಡ್ತಾರೆ. ಕರೆ ಮಾಡಿ ಏನದು ಹೇಳಿಕೆ, ಯಾಕೆ ಹಿಂಗ ಮಾತಾಡಿದ್ದಾರೆ, ಇದರಿಂದ ಪಕ್ಷಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಗೊತ್ತಿಲ್ವಾ ಇವರಿಗೆ, ನಮ್ಮ ಹೋರಾಟಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಗೊತ್ತಾಗಲ್ವಾ ಇವರಿಗೆ, ಇಂಥ ಒಬ್ಬ ಸಚಿವ ಇರಬಾರ್ದು, ಡಿಸ್ಮಿಸ್ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳ್ತಾರಂತೆ. ಸಿಎಂ ಸಿದ್ದರಾಮಯ್ಯನವರಿಗೆ ಅರ್ಥ ಆಗುತ್ತೆ ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಸಿಟ್ನಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಬೇಕು ಅಂತ ಅನ್ಕೊಂಡಿದ್ರು ಕಾಂಗ್ರೆಸ್ನವರು. ಆದ್ರೆ ಕಾಂಗ್ರೆಸ್ನ ನಾಯಕ ಹೇಳಿಕೆ ಕೊಟ್ಟಿದ್ದರ ಹಿನ್ನೆಲೆಯಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಅಸ್ತ್ರ ಸಿಕ್ಕಾಗಿದೆ. ಹಾಗಾಗಿ ಕೆಎನ್ ರಾಜಣ್ಣ ಅವರ ವಿರುದ್ಧ ಹೈಕಮಾಂಡ್ ಫುಲ್ ಗರಂ ಆಗಿಬಿಟ್ಟಿದೆ. ಅಂತ ಒಬ್ಬ ಸಚಿವ ಕ್ಯಾಬಿನೆಟ್ ನಲ್ಲಿ ಬೇಡ ಅಂತ ಹೇಳಿಬಿಟ್ಟಿದೆ. ಪರಿಣಾಮ ಸಿಎಂ ಸಿದ್ದರಾಮಯ್ಯನವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಆಪ್ತ ಕೆಎನ್ ರಾಜಣ್ಣ ಅವರು, ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತರಲ್ಲಿ ಒಬ್ರು ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಅರಗಿಸಿಕೊಳ್ಳಲಾಗೋದಿಲ್ಲ. ಇದೆಲ್ಲದರ ನಡುವೆ ನಾನು ಕೆಎನ್ ರಾಜಣ್ಣ ಅವರ ಜೊತೆಗೆ ಮಾತನಾಡ್ತೀನಿ, ಏನ್ ಹೇಳಿದ್ದಾರೆ ಅಂತ ಕೇಳ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದ್ರೂ ಕೂಡ ರಾಹುಲ್ ಗಾಂಧಿ ಸಮಾಧಾನ ಆಗಿಲ್ಲ. ಡಿಸ್ಮಿಸ್ ಹಿಮ್ ಅಂತ ಹೇಳಿದ್ರಂತೆ.